ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತಾನೆ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಸೇಲ್ ಏನಾಗ್ತಿದೆ ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ನಾನು ಇಲ್ಲಿ ಅಧಿಕಾರಿ ಆಗಿ ಬಂದಿಲ್ಲ. ನೀನು ಒಂದು ಕಾಲದಲ್ಲಿ ನನ್ನ ಸ್ನೇಹಿತೆ ಆಗಿದ್ದೆ ಅಲ್ವಾ. ಒಬ್ಬ ಸ್ನೇಹಿತೆಗೆ ಇನ್ನೊಬ್ಬ ಸ್ನೇಹಿತೆ ಸಾಂತ್ವನ ಹೇಳಬೇಕಲ್ವ, ಸೊ ಹಾಗಾಗಿ ಬಂದಿದ್ದೀನಿ. ನನಗೂ ಕೂಡ ಇದನ್ನು ಕೇಳಿ ತುಂಬಾ ಗಾಬರಿ ಆಯಿತು. ಡೈಜೆಸ್ಟ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ನೋಡು ಗೌರಿ, ನಾನು ನಿನ್ನ ಫ್ರೆಂಡ್ ಆಗಿ ನಾನು ಯಾವಾಗಲೂ ಕೂಡ ನಿನ್ನ ಜೊತೆಗೆ ಇರ್ತೀನಿ. ಆದರೆ ಇದರಿಂದ ಯಾರಿದ್ದಾರೆ ಅವರು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಮಾಲಿನಿ ಹೇಳ್ತಾಳೆ. ನೀನು ಇಲ್ಲಿ ಬಂದಿರೋದು ನನಗೂ ಕೂಡ ಸಮಾಧಾನ ಆಯಿತು. ಇದಕ್ಕೆ ನ್ಯಾಯ ಸಿಗಲೇಬೇಕು. ನನಗೆ ತುಂಬಾ ಖುಷಿ ಆಯಿತು ನೀನು ಹೇಳಿದನ್ನು ಕೇಳಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ಬಿಟ್ಟು ಸರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ಶಂಕರನು ಕೂಡ ಯೋಚನೆ ಮಾಡಿಕೊಂಡು ನಿಂತಿರೋದನ್ನು ನೋಡ್ಬಿಟ್ಟು, ಶಂಕರ್ ಅವರೇ, ನೀವು ಯಾಕೆ ಈ ರೀತಿ ನಿಂತಿದ್ದೀರಾ? ದಯವಿಟ್ಟು ನೀವು ಹತ್ತು ಬಿಡಿ. ನಿಮ್ಮಲ್ಲಿ ಇರುವಂತಹ ಬೇಜಾರು, ಆ ಕಣ್ಣೀರು ಎಲ್ಲನೂ ಕೂಡ ಹೊರಗಡೆ ಹಾಕ್ಬಿಡಿ. ನೀವು ಈ ರೀತಿ ಇರೋದನ್ನು ನಾವು ನೋಡೋದಕ್ಕೆ ಆಗೋದಿಲ್ಲ. ನಿಮ್ಮನ್ನು ನಂಬ್ಕೊಂಡು ನಾನು, ಭುವಿ ಮತ್ತು ಪಾರ್ವತಿ ಅತ್ತೆ ನಾವು ಇಷ್ಟು ಜನ ಏನು ಇದ್ದೀವಿ ಅಲ್ವಾ. ನೀವು ಈ ರೀತಿ ಆಗ್ಬಿಟ್ರೆ ನಮ್ಗೆ ಯಾರು ಸಮಾಧಾನ ಮಾಡ್ತಾರೆ? ದಯವಿಟ್ಟು ಶಂಕರ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ದೆ. ಕೈ ಇಳಿಸಿ ಅಮ್ಮಿಯವರೇ, ನೀವು ಯಾಕೆ ಈ ಥರ ಎಲ್ಲ ನೀವು ತಲೆ ಕೆಡಿಸ್ಕೊಳ್ತಿದ್ದೀರಾ? ನನ್ನ ಜೀವನದಲ್ಲಿ ಏನೇನೋ ಆಗೋಯ್ತು. ನೀವು ಬಂದ್ರಿ, ನಿಮ್ಮ ಜೊತೆ ಖುಷಿಯಾಗಿದ್ದೆ, ಅದನ್ನು ದೂರ ಆದ್ವಿ, ಮತ್ತೆ ಒಂದಾದ್ವಿ. ಆಮೇಲೂ ಕೂಡ ನಾವು ಚೆನ್ನಾಗಿರ್ತೀವಿ ಅಂದ್ಕೊಳ್ಳೋ ಅಷ್ಟರಲ್ಲಿ ಅವ್ವ ಬಂದರು, ಚೆನ್ನಾಗಿರ್ತಾರೆ, ನಮ್ಮ ಜೊತೆ ಇರ್ತಾರೆ ಅನ್ನೋ ಅಷ್ಟರಲ್ಲಿ ಅವ್ರು ಬಿಟ್ಟು ಹೊರಟೋದ್ರು. ನಮ್ಮವ್ವ, ನಮ್ಮ ಅತ್ತಿಗೆ ಅವ್ವ ಮತ್ತು ನಮ್ಮ ಪಂಕು ಸಾಯಿಸಿರೋನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಿರ್ತಾನೆ. ಅದನ್ನು ಕೇಳ್ಬಿಟ್ಟು ಗೌರಿನೂ ಕೂಡ ತುಂಬಾ ಗಾಬರಿ ಆಗಿರ್ತಾಳೆ. ಅವರಿಗೆ ಎಷ್ಟು ಧೈರ್ಯ ಇದೆ ನಮ್ಮನೆ ಹೆಣ್ಮಕ್ಳ ಮೇಲೆ ಕೈ ಮಾಡಿ ಸಾಯಿಸೋದಕ್ಕೆ ಹೋಗ್ತಾರೆ. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಲ್ಲ. ನಾನು ಹತ್ತು ಬಿಟ್ಟರೆ ನನ್ನ ಕೋಪ, ನನ್ನ ದ್ವೇಷ, ನನ್ನ ಆಕ್ರೋಶ ಎಲ್ಲನೂ ಕೂಡ ಕರ್ಗೋಗುತ್ತೆ. ಯಾವುದೇ ಕಾರಣಕ್ಕೂ ನಾನು ಅಳೋದಿಲ್ಲ. ಯಾಕೆ ಅಂತಂದರೆ ಆ ಕೋಪ, ಆ ದ್ವೇಷ ಅನ್ನೋದು ನನ್ನ ಮನಸ್ಸಲ್ಲಿ ಜಾಲಿಯಾಗಿ ಕುದಿತಾ ಇರಬೇಕು. ಆಗ್ಲೇ ನಾನು ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಆಗಬೇಕು. ನಾನು ಅವ್ರನ್ನ ಯಾವ ರೀತಿ ಸಾಯಿಸ್ತೀನಿ ಅಂತಂದರೆ ಇಂಚಿಂಚು ಒಂದೊಂದು ಮೂಳೆನೂ ಕೂಡ ಸಾಯಿಸ್ತೀನಿ. ನೆಕ್ಸ್ಟ್ ಅವರು ಆ ದೇವ್ರ ಹತ್ರ ಹೋದ್ರೂ ಕೂಡ ದಯವಿಟ್ಟು ನನಗೆ ಇನ್ನೊಂದು ಜನ್ಮ, ಮನುಷ್ಯ ಜನ್ಮ ಅನ್ನೋದಿದ್ದರೆ ನನ್ನ ದಯವಿಟ್ಟು ನೀನು ನನ್ನ ಮನುಷ್ಯನಾಗಿ ಹುಟ್ಟಬೇಡ ಅಂತ ಹೇಳಿ ಕೇಳ್ಕೋಬೇಕು. ಆ ರೀತಿ ಅವ್ರನ್ನ ಸಾಯಿಸ್ತೀನಿ. ಅದೇ ಥರ ನಾನು ಇವತ್ತಿಂದ ಶಪಥ ಮಾಡ್ತಿದ್ದೀನಿ, ಅವ್ರು ಯಾರು ನಮ್ಮ ಮನೆಯವ್ರನ್ನ ಸಾಯಿಸೋರು ಅವ್ರನ್ನ ಸಾಯಿಸೋವರೆಗೂ ನಾನು ಯಾವುದೇ ಕಾರಣಕ್ಕೂ ಮಲಗೋದಿಲ್ಲ ಅಂತ ಹೇಳ್ಬಿಟ್ಟು ಶಪಥ ಮಾಡ್ತಾನೆ. ಆಗ ಶಿವರಪ್ಪ, ರುದ್ರ ಮತ್ತು ಗಂಗಾ 3 ಜನ ಕೂಡ ಬರ್ತಿರ್ತಾರೆ. ರುದ್ರನು ಕೂಡ ಶಂಕರನ ನೋಡ್ಬಿಟ್ಟು, ಇದೇನಿದು ಅಪ್ಪಯ್ಯ, ನಾವೇನು ಕೊಲೆ ಮಾಡಿಲ್ಲ, ಏನು ಮಾಡಿಲ್ಲ ಅಂತಂದ್ರೂ ಕೂಡ ಆ ಶಂಕರನ ಮುಖ ನೋಡೋ, ಅವನು ನಮ್ಮನ್ನೇ ಸಾಯಿಸೋ ಥರ ಎಷ್ಟು ಕೋಪವಾಗಿದ್ದಾನೆ, ನಮ್ಮನ್ನ ಏನಾರು ಮಾಡಿಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದೆಲ್ಲ ನೀನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ, ನಾವೇನು ಕೊಲೆ ಮಾಡಿಲ್ವಲ್ಲ, ಮತ್ತೆ ಏನಕ್ಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಿವರಪ್ಪ, ಅಲ್ಲೇ ಶಂಕರ, ಏನೋ ಇದು ಹಿಂಗಾಗೋಯ್ತಲ್ಲ, ನಿಮ್ಮ ಅವನ್ನ ಸಾಯಿಸ್ಬಿಟ್ರಲ್ವ, ಅಲ್ಲವ ಗೌರವ, ನೀನು ಮತ್ತೆ ಸುಂದೆ ಹೇಗಿದ್ರಿ, ಒಳ್ಳೆ ಒಡ ಹುಟ್ಟೋರ್ಗಿಂತ ಇದ್ರಿ ವಾರವರ್ಗಿತ್ತಿರೋ ಅಂತ ಹೇಳಿ ಅನ್ನಿಸ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿದ್ರಿ ಅಂಥದ್ರಲ್ಲಿ ಅದು ಯಾರು ಅವ್ರನ್ನ ಸಾಯಿಸ್ಬಿಟ್ಟು ನನಗಂತೂ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ, ನನಗೆ ವಿಷಯ ಗೊತ್ತಾಗಿ ತುಂಬಾ ನೋವಾಗೋಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಗಂಗಾನು ಕೂಡ ಅತ್ತೆವ ಅಂತ ಹೇಳ್ಬಿಟ್ಟು ಜೋರಾಗಿ ಹತ್ಕೊಂಡು ಹೋಗ್ತಾಳೆ. ಪಾರ್ವತಿನೂ ಕೂಡ ಹತ್ಕೊಂಡು ಕೂತಿರ್ತಾಳೆ. ಇದೇನಿದು ಅತ್ತೆವ, ನೀವು ನನಗೆ ಇಷ್ಟೊಂದೆಲ್ಲ ಮೋಸ ಮಾಡಿಬಿಟ್ರಲ್ಲ, ನಾನೊಬ್ಳು ಅನಾಥೆ ಆಗಿದ್ದೆ, ನನ್ನನ್ನು ನೀವು ಎಷ್ಟು ಚೆನ್ನಾಗಿ ಪ್ರೀತಿ ಕೊಟ್ಟರೆ, ಅದೇ ಥರ ಶಂಕರವ್ರನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ನಿಮ್ಮ ಮೇಲೆ ಇಲ್ಲದೆ ಆರೋಪ ಎಲ್ಲ ಮಾಡಿ ತಪ್ಪು ಮಾಡಿಬಿಟ್ಟೆ, ನಿಮ್ಮಿಂದ ನಾನು ದೂರ ಹಾಗೆ ಆಯಿತು ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ. ಆಗ ರುದ್ರ ಮತ್ತು ಶಿವರಪ್ಪನೂ ಕೂಡ ಇರ್ತಾರೆ. ದಯವಿಟ್ಟು ನನ್ನನ್ನು ನೀವು ಕರ್ಕೊಬಿಡ್ಬೇಕಿತ್ತು ಅಲ್ಲ ಅಥವಾ ಇವಾಗ ನನ್ನನ್ನು ಪರ್ಮನೆಂಟಾಗಿ ನೀವು ನನ್ನ ಅನಾಥೆ ಮಾಡಿ ಹೊರಟೋದಿ, ನಾನೀಗ ಯಾರಿಗೋಸ್ಕರ ಅಂತ ಹೇಳಿ ಬದುಕಿರಲಿ ಅಂತ ಹೇಳ್ಬಿಟ್ಟು ಅಳ್ತಿರ್ತಾಳೆ. ಆಗ ಗೌರಿನೂ ಕೂಡ ಬಂದು, ನೋಡು, ಯಾವತ್ತಿರೂ ಕೂಡ ಹೋಗಲೇಬೇಕು ಅಲ್ವಾ, ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಂಡು ಈ ಥರ ಹತ್ರ ಹೇಗೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಿರ್ತಾಳೆ. ಜನರು ಕೂಡ ಭೈರಾದೇವಿ ಅಮ್ಮವರು ಎಷ್ಟು ಒಳ್ಳೆಯವರಾಗಿದ್ರು ಅಲ್ವಾ, ಅವ್ರನ್ನ ಯಾರು ಸಾಯಿಸಿರ್ತಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ಶಿವರಪ್ಪನೂ ಕೂಡ ನೋಡಿ, ನಮಗೆ ಅವ್ರ ಮೇಲೆ ಕೋಪ ಇತ್ತು, ಬೇಜಾರು ಇತ್ತು, ರಾಜಕೀಯದಲ್ಲಿ ನಿಂತಿದ್ರು, ವಿರೋಧಿ ಆಗಿ ಒಂದೇ ಮನೆಯವರು ಇಬ್ಬರು ಕೂಡ ನಿಂತಿದ್ರು ಕೂಡ ಒಬ್ರಿಗೊಬ್ರು ಸಾಯಿಸೋ ಥರ ಮಟ್ಟಿಗೆ ನಾವು ಯಾವತ್ತೂ ಕೂಡ ಇಳ್ದಿರಲಿಲ್ಲ. ಆದ್ರೂ ಕೂಡ ಈ ರೀತಿ ಆಗುತ್ತೆ ಅಂತೇಳಿ ನಾನು ಅನ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಭೈರಾದೇವಿ ಅಥವಾ ನನ್ನ ಒಂಟಿ ಮಾಡಿ ಹೊರಟೋರು ಅಂತ ಹೇಳಿ ಬೇಜಾರು ಮಾಡ್ಕೋತಿರ್ಬೇಕಾದ್ರೆ ದಯವಿಟ್ಟು ನನ್ನನ್ನು ಸಾಯಿಸ್ಬಿಡಿ, ನನಗೆ ಏನಾದರೂ ಕೊಟ್ಟು ಸಾಯಿಸ್ಬಿಡಿ ಅಂತ ಹೇಳಿ ಅಂದ್ಕೊಂಡು ಅಳ್ತಿರ್ತಾಳೆ. ಅವಾಗ ಮಾಲಿನೂ ಕೂಡ, ನೀನು ಕೂಡ ಒಬ್ಬ ಅಡ್ವೊಕೇಟರ್, ಒಬ್ಬ ಲಾಯರ್ ಆಗಿ ನೀನು ಈ ರೀತಿ ಎಲ್ಲ ಮಾತಾಡೋದು ತಪ್ಪಾಗುತ್ತೆ, ಇನ್ನೊಬ್ರಿಗೆ ಮನಸ್ಥಿತಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿದೆ, ಆದರೆ ಈ ಪರಿಸ್ಥಿತಿಯಲ್ಲಿ ನೀನು ಈ ರೀತಿ ಎಲ್ಲ ಮಾತಾಡೋದು ತಪ್ಪಾಗುತ್ತೆ. ಶಿವರಪ್ಪ ಅವರೇ, ನೀವು ಮೊದಲು ಗಂಗನ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಗಿಸಿದಾಗ ಪಾರ್ವತಿನೂ ಕೂಡ ಕೋಪದಲ್ಲಿ ನೋಡ್ತಿರ್ತಾಳೆ. ಆಗ ಗಂಗಾ ಅಳ್ತಿರೋದು ನೋಡ್ಬಿಟ್ಟು, ಇದೇನಿದು ಗಂಗವ, ಇನ್ನೂ ಅಳ್ತಾನೆ ಇದೆಯಲ್ಲ, ಸುಮ್ಮನಾಗು, ನಾವು ಹೋಗಿ ಬಂದಿದ್ದಾಯ್ತಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ರುದ್ರ ತುಂಬಾ ಟೆನ್ಷನಲ್ಲಿ ಆ ಕಡೆ ಈ ಕಡೆ ನೋಡ್ತಿರೋದನ್ನು ನೋಡ್ಬಿಟ್ಟು, ಶಿವರಪ್ಪ, ಯಾಕೆ ನೀನು ಆ ಕಡೆ ಈ ಕಡೆ ನೋಡ್ತಿದ್ಯಲ್ಲ, ಏನಾಯಿತು, ನೀನು ಇನ್ನೂ ಬೇಜಾರಾಗಿದೆಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಕಣಪ್ಪಯ್ಯ, ನಾನು ಆವಾಗಲಿಂದ ಹುಡುಕ್ತಿದ್ದೀನಿ, ನಮ್ಮ ಮರಿ ಹುಲಿನೇ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಮರಿ ಹುಲಿ ಎಲ್ಲೋ ಆಗಿರ್ತಾನೆ, ಅದು ನನ್ನ ಕುಡಿ ಅಲ್ವಾ ಅಂತ ಹೇಳ್ಬಿಟ್ಟು ಶಿವರಪ್ಪ ಹೇಳ್ತಾನೆ. ಇಲ್ಲ ಅಪ್ಪಯ್ಯ, ಯಾವಾಗಲೂ ಅವನು ಭುವಿ ಜೊತೆಗೆ ಇರ್ತಿದ್ದ, ನಾನು ಭುವಿನ ನೋಡಿದೆ, ಭುವಿ ಜೊತೆಗೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಎಲ್ಲ ಟೈಮಲ್ಲೂ ಅವಳ ಜೊತೆಗೆ ಇರಬೇಕು ಅನ್ನೋದು ಏನಿದೆ ಬಿಡು, ನೀನೇನೇ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ, ಎಲ್ಲೋ ಆಟ ಆಡ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಅಪ್ಪಯ್ಯ, ನಾನು ಅಬ್ಸರ್ವ್ ಮಾಡಿದ್ದೀನಿ,
ಮರಿ ಹುಲಿ ಇರಲಿಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದೆ. ಅದು ನನ್ನ ವಂಶದಿಗೆ ಕುಡಿ ಕಣೋ, ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸುಮ್ಮನೆ ನಿಮಗೆ ತಲೆ ಕೆಟ್ಟಿದೆ, ಇವಾಗ ಅಲ್ಲಿಂದ ಬಂದಿದ್ದೀವಿ ಮತ್ತೆ ಹೋದರೆ ಅದು ತಪ್ಪಾಗುತ್ತೆ ಅಂತ ಹೇಳಿ ಗಂಗೆ ಹೇಳಿದಾಗ, ನಿಮ್ಗೇನು ಗೊತ್ತು ಮೇಡಮ್ ಅವರೇ, ಸುಮ್ಮನೆ ಹೇಳಿ, ನಿಮಗೆ ಗೊತ್ತಿಲ್ಲ, ಸುನಂದನ್ನ ನಾನು ಯಾವತ್ತೂ ಕೂಡ ಚೆನ್ನಾಗಿ ನೋಡ್ಕೊಂಡಿಲ್ಲ, ಅವಳಿಗೆ ಪ್ರೀತಿ ಕೊಟ್ಟಿಲ್ಲ, ಆದ್ರೂ ಕೂಡ ಅವಳು ಮೊನ್ನೆ ನಾನು ಬಂದೋದಾಗ ನನ್ನ ಗಂಡ ಚೆನ್ನಾಗಿರಬೇಕು, ನನ್ನ ಗಂಡ ನಿಮ್ಮದೇಗಿರಬೇಕು ಅಂತ ಹೇಳಿ ಎಷ್ಟೆಲ್ಲ ಬೇಡ್ಕೋತಿದ್ಲು ಗೊತ್ತಾ. ಇವಾಗೇನೋ ನನ್ನ ಹೆಂಡತಿ ಸುನಂದ ಏನೋ ನನ್ನನ್ನು ಬಿಟ್ಟು ಹೊರಟೋದ್ಲು, ಆದರೆ ನನಗೆ ಅಂತ ಇರೋದು ನಾನು ಮರಿ ಹುಲಿ ಒಬ್ಬನೇ, ಅವನು ನನ್ನನ್ನು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಏನಾಗಿದೆ ಇವನಿಗೆ ಅಂತ ಹೇಳಿ ಬೈಕೊಳ್ತಿರ್ತಾರೆ. ಅಷ್ಟರಲ್ಲಿ ರುದ್ರ ಬರೋದನ್ನು ನೋಡ್ಬಿಟ್ಟು ಮಾಲಿನೂ ಕೂಡ ಅಡ್ಡೆ ಆಗ್ತಾಳೆ. ಯಾಕೆ ಬಂದೆ ಅಂತ ಹೇಳಿ ಕೇಳಿದಾಗ, ನಾನು ನನ್ನ ಮರಿ ಹುಲಿನ ನೋಡಬೇಕು, ಅವನು ನೋಡಿಲ್ಲ ಅಂದರೆ ನನಗೆ ಸಮಾಧಾನ ಇರೋದಿಲ್ಲ, ದಯವಿಟ್ಟು ನನ್ನ ಬಿಡಿ ಮೇಡಮ್ ಅವರೇ ಅಂತ ಹೇಳಿ ಕೇಳ್ಕೊತಾನೆ. ನೋಡಿ, ನೀವು ಈಗ ಅಷ್ಟೇ ತಾನೇ ಬಂದು ಹೋಗಿದ್ದೀರಾ, ಮತ್ತೆ ನೀವು ಹೋಗಿ ಅಲ್ಲಿ ಕಿರಿಕಿ ಮಾಡೋದಕ್ಕೆ ಹೋಗಬೇಡಿ, ಆಲ್ರೆಡಿ ಎಲ್ಲರೂ ಮನಸ್ಸು ಹಾಳಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ನನಗೆ ನನ್ನ ಮರಿ ಹುಲಿನ ನೋಡಬೇಕು, ನನ್ನ ಮರಿ ಹುಲಿ ನೋಡಿಲ್ಲ ಅಂದರೆ ನನಗೆ ಸಮಾಧಾನ ಆಗೋದಿಲ್ಲ, ನನ್ನ ಮರಿ ಹುಲಿ ಎಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ, ನೋಡಿ ಗುಂಡ ಎಲ್ಲಿದ್ದಾನೆ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ, ಸಾಯ ಮುಂಚೆ ಅವರು ಸುನಂದ ಜೊತೆ ಇದ್ದ ಗುಂಡ ಅನ್ನೋದು ಕೂಡ ಗೊತ್ತಿದೆ, ಆದರೆ ಅವನು ಎಲ್ಲಿ ಹೋಗಿದ್ದಾನೆ, ಯಾವ ರೌಡಿಗಳು ಕರ್ಕೊಂಡು ಹೋಗಿದ್ದಾರೆ ಏನು ಕೂಡ ನಮಗೆ ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಆಗ ಅರಿನೂ ಕೂಡ ಬಂದ್ಬಿಟ್ಟು, ನೋಡಿ ನೀವು ಈ ರೀತಿಯೆಲ್ಲ ನೀವು ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕು. ಅವ್ನು ನಿನ್ಗೇನೇ ಗೊತ್ತಿವು, ನನ್ನ ಮರಿ ಹುಲಿ ಕನಯ್ಯ, ನನ್ನ ಸುನಂದ ಏನೋ ನನ್ನನ್ನು ಬಿಟ್ಟು ಹೊರಟೋದ್ಲು, ಆದರೆ ನನಗೆ ಅಂತ ಇರೋದು ನನ್ನ ಮರಿ ಹುಲಿ ಒಂದೇನೆ, ಅವನು ನಾನು ನೋಡ್ಕೋಬೇಕು ಅಲ್ವಾ, ಇನ್ನು ಯಾವ ಥರ ತಂದೆ ಆಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ. ನೋಡಿ ಹೌದು, ಅದನ್ನೇ ಹೇಳ್ತಿರೋದು, ರೌಡಿಗಳು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಏನೋ ಒಂದು ಕೂಡ ನಮಗೆ ಗೊತ್ತಿಲ್ಲ, ಆದರೆ ಹುಡುಕ್ಬೇಕು ಅಲ್ವಾ, ಅದು ಈಗ ಪರಿಸ್ಥಿತಿನ ಹಾಳು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹರಿ. ಆಗ ಹೌದು ನನ್ನ ಮರಿ ಹುಲಿಗೆ ಏನೂ ಆಗೋದಿಲ್ಲ, ಅವ್ನು ಎಷ್ಟೇ ಯಾರು ನನ್ನ ಅನ್ಕೊಡಿ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ರುದ್ರ. ಆಗ ಮಾಲಿನ ಕೂಡ ನಮ್ದು ಏನೇ ದ್ವೇಷ ಏನೇ ಇರ್ಬೋದು ಪರ್ಸ್ನಲ್, ಆದರೆ ಅದನ್ನು ಬದಿಗಿಟ್ಟು ನಾವು ಕೆಲಸನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಹರಿಗೆ ಹೇಳ್ತಾರೆ. ಅಷ್ಟರಲ್ಲೇ ಆಗಲೇ ಶಿವರಪ್ಪನೂ ಕೂಡ ಎಲೆಕ್ಷನಲ್ಲಿ MLA ಆಗಿ ಕ್ರೈಮ್ ಮಿನಿಸ್ಟರ್ ಆಗಿ ಕೂಡ ಗೆದ್ದಿರ್ತಾನೆ. ಅದನ್ನು ನೋಡಿಬಿಟ್ಟು ಶಂಕರ್ನು ಕೂಡ ಏನೇ ಆದ್ರೂ ಕೂಡ ನನ್ನ ಜನಗಳಿಗೆ, ನನ್ನ ಊರಿನವ್ರಿಗೆ ಏನು ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಶಂಕರನು ಕೂಡ ಎಲೆಕ್ಷನ್ ಸುದ್ದಿನ ನೋಡಿಬಿಟ್ಟು ಕೋಪ ಮಾಡ್ಕೊಳ್ತಿರ್ತಾನೆ ಶಂಕರ.